ಇಲ್ಲೇ ತುಂಬಾ ಜನ ಮಲ್ಕೊಳ್ಳೋದಲ್ವಾ. ಹೌದು. ರಾಜ್ಕುಮಾರ್ ಅವರ ಒಂದು ಸಿನಿಮಾ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹಾಡು ಇಲ್ಲೆಲ್ಲ ಚಿತ್ರೀಕರಣ ಆಗಿದ್ದನ್ನ ನಾನು ಕೆಲವೊಂದು ಪಿಕ್ಚರ್ ಅಲ್ಲಿ ನೋಡಿದ್ದೆ. ರಾಜ್ಕುಮಾರ್ ಅವರು ನಾಟಕಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ರು. ಸಿದ್ಧಾರೂಢ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಅವರು ಮಡ್ರಾಸಿಗೆ ಆಡಿಷನ್ಗೆ ಹೋಗ್ತಾರೆ. ಆಡಿಷನ್ಗೆ ಹೋಗಿ ಬಂದ್ಮೇಲೆ ಅಲ್ಲಿಂದ ಅವ್ರದ್ದು ಟರ್ನ್ ತಗೊಂಡ್ಮೇಲೆ ಮತ್ತೆ ಅವರು ಚಿತ್ರನಟ ಆಗಿ ದೊಡ್ಡಕ್ಕೆ ಹೋಗ್ತಾರೆ. ಸಿದ್ಧಾರೂಢರು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನು ನೀಡಿದಂಥವ್ರು. ಲೋಕಮಾನ್ಯ ತಿಲಕರಿಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಕೊಟ್ಟಿದ್ದಾರೆ, ಆಮೇಲೆ ಸಾಹು ಮಹಾರಾಜ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಒಂದು ಹೋರಾಟ ಪ್ರಾರಂಭವಾಗುವುದು ಸಿದ್ಧಾರೂಢ ಮಠದಿಂದನೇ. ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿರುವಂತಹ ಅಷ್ಟು ಪ್ಲೇಸ್ಗಳ ಒಂದು ಮ್ಯಾಪ್ ಇಲ್ಲಿದೆ. ನಿಜಗುಣ ಶಿವಯೋಗಿಗಳ ಗ್ರಂಥಗಳನ್ನ ನೋಡಿದ್ರೆ ನಮ್ಗೆ ಈ ಅದ್ವೈತದ ಬಗ್ಗೆ, ಅದ್ವೈತ ತತ್ವಗಳ ಬಗ್ಗೆ ಸಾಕಷ್ಟು ತಿಳಿತದೆ. ತುಂಬಾ ಕಂಬಗಳಿದಾವಲ್ಲ ಇಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಪೇಂಟಿಂಗ್ ಒಂದಾಗಿದೆ ಬಿಟ್ರೆ ಬೇರೆ ಏನು ಬದಲಾವಣೆ ಮಾಡಿಲ್ಲ. ಈ ಕಂಬ ಕೂಡ ಇದು ಬಾಂಬೆಯಿಂದ ತರಿಸಿದವರು. 9 ಬಾಗಿಲು ಈ ಕಡೆ, ಮನುಷ್ಯನಿಗೆ 9 ದ್ವಾರ ಅಂತ ಹೇಳ್ತಾರೆ, ಅದನ್ನ ಪ್ರತಿನಿಧಿಸುತ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನಾವು ಅಂಗಳದಲ್ಲಿದ್ದೀವಿ. ಇಲ್ಲೇ ತುಂಬಾ ಜನ ಮಲ್ಕೊಳ್ಳೋದಲ್ವಾ. ರಾಜ್ಕುಮಾರ್ ಅವರ ಒಂದು ಸಿನಿಮಾ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹಾಡು ಇಲ್ಲೆಲ್ಲ ಚಿತ್ರೀಕರಣ ಆಗಿದ್ದನ್ನ ನಾನು ಕೆಲವೊಂದು ಪಿಕ್ಚರ್ ಅಲ್ಲಿ ನೋಡಿದ್ದೆ. ಇಲ್ಲೇ ಆಗಿದ್ದಲ್ವಾ? ಅವಾಗ ನೀವು ಇಲ್ಲ ಇದ್ರಾ? ಇಲ್ಲ, ನಾನು ಇರ್ಲಿಲ್ಲ. ನಾನು ವರ್ಕಿಂಗ್ ಇರೋದ್ರಿಂದ ನಾನು ಸಿರ್ಸಿಯಲ್ಲಿ. ತುಂಬಾ ಜನ ಸೇರಿದ್ರು. ಹೌದು, ಕೇಳಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ. ರಾಜ್ಕುಮಾರ್ ಅವರು, ಅವರ ಮಕ್ಕಳು ಎಲ್ಲರೂ ಕೂಡ ಇಲ್ಲಿಗೆ ಇಲ್ಲೇ ಇದ್ದಾರೆ. ಬನ್ನಿ ಗುರುಗಳೇ. ನಮ್ದು ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಮೊದಲು ಫಿಲ್ಮಿಗೆ ಸೇರೋಕ್ಕಿಂತ ಮೊದಲು ಅವರು ಗುಬ್ಬಿ ವೀರಣ್ಣ ಕಂಪನಿ ಇತ್ತು. ಹೌದು. ನಾಟಕಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ರು. ಅವಾಗ ಇಲ್ಲೇ ಸಿದ್ಧಾರೂಢ ಮಠದಲ್ಲಿ ತಂಗಿ ಉಳಿದಿದ್ರು. ಅವಾಗ ಅವರಿಗೆ ಮಡ್ರಾಸಿಗೆ ಆಡಿಷನ್ಗೆ ಕರೆದ್ರು. ಅವಾಗ ಅವರು ತಮ್ಮ ಫ್ಯಾಮಿಲಿನ ಇಲ್ಲೇ ಮಠದಲ್ಲೇ ಬಿಟ್ಟು ಸಿದ್ಧಾರೂಢ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಅವರು ಮಡ್ರಾಸಿಗೆ ಆಡಿಷನ್ಗೆ ಹೋಗ್ತಾರೆ. ಆಡಿಷನ್ಗೆ ಹೋಗಿ ಬಂದ್ಮೇಲೆ ಅಲ್ಲಿಂದ ಅವ್ರದ್ದು ಟರ್ನ್ ತಗೊಂಡ್ಮೇಲೆ ಮತ್ತೆ ಅವರು ಚಿತ್ರನಟ ಆಗಿ ದೊಡ್ಡಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಪ್ರತಿ ವರ್ಷ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ಬಂದು ಸಿದ್ಧಾರೂಢ ಪ್ರತಿ ವರ್ಷ ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಈಗ ಕಳೆದ 2 ತಿಂಗಳ ಹಿಂದೆ ಶಿವರಾಜ್ ಕುಮಾರ್ ಅವರು ಬಂದು ಆಶೀರ್ವಾದ ತಗೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಮೊದಲು ಯಾವಾಗ್ಲೂ ಬರ್ತಿದ್ರು. ಹೀಗೆ ಪ್ರತಿಯೊಬ್ಬರು ಬಂದು ಹೋಗ್ತಾರೆ. ಮತ್ತೆ ಹೆಚ್ಚಿಗೆ ಚಿತ್ರನಟರು ಎಲ್ಲರೂ ಕೂಡ ಬಂದಿರ್ತಾರೆ. ಹೌದು. ದ್ವಾರಕೀಶ್ ಅವರು ಪ್ರತಿ ವರ್ಷ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತಾ ಇದ್ರು. ಈಗ ಅವ್ರ ಮಗ ಕೂಡ ಪ್ರತಿ ವರ್ಷ ಬಂದು ಹೋಗ್ತಾ ಇದ್ದಾರೆ. ಹಾಗೆ ದೊಡ್ಡ ದೊಡ್ಡ ಬಹಳಷ್ಟು ಚಲನಚಿತ್ರ ನಟರು. ಇನ್ನೊಂದು ಸಿದ್ಧಾರೂಢರದ್ದು ಇನ್ನೊಂದು ಮುಖ್ಯ ಅಂದ್ರೆ ಯಾವುದೇ ಒಂದು ಹೋರಾಟ, ಯಾಕಂದ್ರೆ ಸಿದ್ಧಾರೂಢರು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನು ನೀಡಿದಂಥವ್ರು. ಲೋಕಮಾನ್ಯ ತಿಲಕರಿಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಕೊಟ್ಟಿದ್ದಾರೆ, ಆಮೇಲೆ ಸಾಹು ಮಹಾರಾಜ್ ಅವರು ಕೊಟ್ಟಿದ್ದಾರೆ. ಎಲ್ಲರೂ ಇಲ್ಲಿ ಬಂದಂತ ಅವರು ಇದು ಕೂಡ ಫೋಟೋ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಯಾವುದೇ ಒಂದು ಹೋರಾಟ ಪ್ರಾರಂಭವಾಗುವುದು ಸಿದ್ಧಾರೂಢ ಮಠದಿಂದನೇ. ನಿನ್ನೆನೆ ಒಂದು ಹೋರಾಟ ಇಲ್ಲಿ ಇದಾಗಿತ್ತು. ಯಾವುದು ಒಂದು ಮಾನ್ಯ ಅನ್ನೋ ಒಂದು ಹುಡುಗಿ ಕೊಲೆ ಆಯ್ತಲ್ಲ, ಅದರದ್ದು ಹೋರಾಟ ಬಗ್ಗೆ ಕೆಲವು ಅದು ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಯಾವುದೇ ಹೋರಾಟ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಬನ್ನಿ ಗುರುಗಳೇ, ಈಗ ನಾವು ಕೈಲಾಸ ಮಂಟಪದ ಮುಂಭಾಗ ಇದ್ದೀವಿ. ಇಲ್ಲಿ ಒಂದು 4 ಕಂಬ ನಮಗೆ ಮುಂದ್ಗಡೆ ಕಾಣಿಸ್ತೀರಾ, ಅದರ ಮೇಲ್ಗಡೆ ಒಂದೊಂದು ಪದಗಳನ್ನ ಬರ್ದಿದ್ದಾರೆ. ಇದು ಏನಿದು ಆಕ್ಚುಲಿ? ಇದು ಸಿದ್ಧಾರೂಢರ ಅದ್ವೈತ ಸಿದ್ಧಾಂತದಲ್ಲಿ ಬರುವಂತದ್ದು 4 ವೇದಗಳು. ಪುರಾತನವಾದ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣವೇದ. ಈ ವೇದಗಳ ಸಾರವನ್ನು ಅವರಲ್ಲಿ ಕೆತ್ತಿಸಿದ್ದಾರೆ. ಋಗ್ವೇದದ ಸಾರ ಪ್ರಜ್ಞಾನಾನಂದಂ ಬ್ರಹ್ಮ, ಯಜುರ್ವೇದದ ಸಾರ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ನಾನೇ ಇದ್ದೀನಿ, ನಾನು ಬೇರೆ ಎಲ್ಲ ನೀನು ಬೇರೆ, ತತ್ವಮಸಿ ನಾನೇ ಇದ್ದೀನಿ ದೇವರು ಅಂತ ಹೇಳಿ. ಹಾಗೆ ಇನ್ನೊಂದು ಎಲ್ಲ ವೇದಗಳ ಸಾರವನ್ನೇ ಇದು ಬಿಡಿದ್ರೆ ಅದನ್ನೇ ವೇದಗಳ ಬಗ್ಗೆನೇ ಅವರು ಪ್ರವಚನವನ್ನ ಹೇಳ್ತಾ ಇದ್ರು. ಪ್ರತಿ ಮುಮುಕ್ಷುಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ರು. ಕನ್ನಡದಲ್ಲಿ ನಮ್ಗೆ ವೇದಗಳು ಸಿಗೋದು ಬಹಳ ಅಪರೂಪ. ನಾವು ಸಂಸ್ಕೃತದಲ್ಲಿ ಸಾಕಷ್ಟು ವೇದಗಳಿದ್ದಾವೆ. ಕನ್ನಡದಲ್ಲಿ ಮೊದಲನೇದಾಗಿ ಕನ್ನಡದಲ್ಲಿ ವೇದಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲರೂ ಹೇಳಿದವರು ನಿಜಗುಣ ಶಿವಯೋಗಿ. ನಿಜಗುಣ ಶಿವಯೋಗಿಗಳ ಗ್ರಂಥಗಳನ್ನ ನೋಡಿದ್ರೆ ನಮ್ಗೆ ಈ ಅದ್ವೈತದ ಬಗ್ಗೆ, ಅದ್ವೈತ ತತ್ವಗಳ ಬಗ್ಗೆ ಸಾಕಷ್ಟು ತಿಳಿತದೆ. ಅದನ್ನೇ ಮತ್ತೆ ಸಿದ್ಧಾರೂಢರು ನಡೆದು ತೋರಿಸಿದ್ದಾರೆ. ಅಂದ್ರೆ ಬರೇ ಅವರು ಈ ತತ್ವವನ್ನ ಹೇಳಿದ್ದಲ್ಲ,
ಅವರು ಅದೇ ರೀತಿ ನಡೆದು ತೋರಿಸಿದಂತ ಸ್ಥಳ ಇದು. ಹೌದು ಹೌದು. ಅದ್ವೈತ ಸಿದ್ಧಾಂತವನ್ನ ನಡೆದು ತೋರಿಸಿದ್ದಾರೆ. ಇಲ್ಲಿ ಈಗ ನಾವು ಒಳಗಡೆ ಹೋಗೋಣ. ಸೊ ಇಲ್ಲೂ ಕೆಲವೊಂದು ನುಡಿ ಮುತ್ತುಗಳನ್ನು ಕೂಡ ಬರೆದಿದ್ದಾರೆ. ಅದೆಲ್ಲವೂ ಕೂಡ ಸಿದ್ಧಾರೂಢರ ಮಾತು ಆಗಿರುತ್ತೆ ಅಂತ ನಾನು ಹೌದು. ಇಲ್ಲಿ ಇರುವಂತ ನುಡಿ ಮುತ್ತುಗಳೆಲ್ಲ ನಿಜಗುಣ ಶಿವಯೋಗಿಗಳ ಗ್ರಂಥಗಳಲ್ಲಿ ಬರುವಂತ ನುಡಿಮುತ್ತು. ಓಕೆ ಓಕೆ. ತುಂಬಾ ಕಂಬಗಳಿದಾವಲ್ಲ ಇಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಪೇಂಟಿಂಗ್ ಒಂದಾಗಿದೆ ಬಿಟ್ರೆ ಬೇರೆ ಏನು ಬದಲಾವಣೆ ಮಾಡಿಲ್ಲ. ಏನೂ ಇಲ್ಲ. ಈ ಕಂಬ ಕೂಡ ಇದು ಬಾಂಬೆಯಿಂದ ತರಿಸಿದವರು. ಅದನ್ನ ಯಾರು ಡೊನೇಷನ್ ಕೊಟ್ಟಿದ್ರು ಅದು ಕೂಡ ಪ್ರತಿಯೊಂದು ಕೂಡ ಅವರ ಚರಿತ್ರೆಯಲ್ಲಿ ಇದೆ. ಅದರ ಚರಿತ್ರೆ ನೋಡಿದ್ರೆ ಈ ಕಂಬ ಎಲ್ಲಿಂದ ಬಂತು, ಹೇಗ್ ತಂದ್ರು, ನಿಲ್ಸಿದ್ರು. ಮೇಲ್ಗಡೆ ಮುಖ್ಯವಾಗಿ ಅದು ಪೂರ್ತಿ ಅದೇ ಇರೋದು. ವೇದಗಳ ಸಾರ, ಆಮೇಲೆ ಇದು ಶಾಸ್ತ್ರದ್ದು, ಪುರಾಣದ್ದು, ಇವುಗಳೆಲ್ಲ ಕೂಡ ಕೆತ್ತಿಸಿದ್ದಾರೆ. ಈ ಟೋಮ್ ಕೂಡ ನೋಡ್ಬೋದು ನೀವು. ಅಲ್ಲಿ ಟೋಮ್ ಕೂಡ ಇದು ಬಹಳ ವಿಶಿಷ್ಟವಾದದ್ದು. ಹಾಗೆ 9 ಬಾಗಿಲು ಈ ಕಡೆ, 9 ಬಾಗಿಲು ಆ ಕಡೆ. 9 ಬಾಗಿಲಿದೆ. ಹೌದು, 9 ಬಾಗಿಲಿದೆ. ಮನುಷ್ಯನಿಗೆ 9 ದ್ವಾರ ಅಂತ ಹೇಳ್ತಾರೆ. ಅದನ್ನ ಪ್ರತಿನಿಧಿಸ್ತದೆ. ಮತ್ತೆ ಅವರ ಚರಿತ್ರೆ ಬಗ್ಗೆ ಅದು ಕೆಲವರು ಪೇಂಟಿಂಗ್ ನಲ್ಲಿ ಮಾಡಿದ್ದಾರೆ. ಅವ್ರು ಯಾವ ಸ್ವಾಮೀಜಿಗಳು ಇಲ್ಲಿ ಬಂದ್ರು, ಇಲ್ಲಿಂದ ಪ್ರಸಿದ್ಧವಾದ ನಾಗಲಿಂಗ ಸ್ವಾಮಿಗಳು, ಈಗ ಗವಿಸಿದ್ದೇಶ್ವರ ಮಠ ಅಲ್ಲಿದೆ. ಆಮೇಲೆ ಇದ್ರದ್ದು ಶಿಶುನಾಳ ಸರಿಪುರು ಬಂದಿದ್ರ ಬಗ್ಗೆ ಎಲ್ಲರದ್ದು ಯಾರ್ಯಾರು ಬಂದಿದಂತ ಋಷಿಗಳು ಇಲ್ಲಿ ಅದ್ರ ಕೆತ್ತಿಸಿದ್ದಾರೆ. ಈಗ ನಾವು ಅದ್ರ ಮೇಲ್ಗಡೆನೂ ಹೋಗ್ಬಹುದಾ? ಎಂಟ್ರಿ ಇರುತ್ತಾ? ಮೇಲ್ಗಡೆ ಹೋಗ್ಬೋದು. ಈಗ ಸಿದ್ಧಾರೂಢರು ಇಲ್ಲಿ ಕೂತ್ಕೊಂಡು ಪ್ರವಚನ ಹೇಳ್ತಾ ಯಾವುದೇ ಭಾಗದಲ್ಲಿ ಕುಳಿತು ನೋಡಿದ್ರು ಕೂಡ ಅವ್ರು ಕಾಣಿಸ್ತಿದ್ರು ಅಂತ ಅಲ್ವಾ? ಹೌದು. ಅಂದ್ರೆ ಹೊರಗಡೆಯಿಂದ ನಾನು ಹೇಳಿದೆ. ಓಕೆ, ಹೊರಗಡೆ ಇಲ್ಲಿ ಇದಕ್ಕೆ ಬಾಗಿಲ ಇಲ್ಲ. ಬಾಗಿಲ ಇಲ್ಲ. ಇಲ್ಲ, ಎನಿ ಟೈಮ್ ಇದು ಓಪನ್ ಆಗಿರೋದು. ಓಕೆ. ಈಗಲೂ ಕೂಡ ಇಲ್ಲಿ ಬಂದು ಅಜ್ಜವರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಇಲ್ಲಿ ಈಗ ಪ್ರವಚನಗಳು ನಡೆಯುತ್ತಾ? ಹೌದು, ಪ್ರವಚನ ಯಾವತ್ತೂ ನಡೀತದೆ. ಇಲ್ಲೂ ಕೂಡ ನಡೀತದೆ. ಈಗ 1ನೇ ತಾರೀಕಿನ ದಿವಸ ಶಿವಕುಮಾರ ಸ್ವಾಮೀಜಿಗಳು ಬೀದರ್, ಹೌದು, ಬೀದರ್ದಲ್ಲಿರುವಂತ ಶಿವಕುಮಾರ ಭಾರತಿ ಸ್ವಾಮೀಜಿಗಳು ಬಂದು ಪ್ರವಚನ ಮಾಡಿದ್ರು. ಅವತ್ತು ಕೂಡ ಸುಮಾರು 25 ಸ್ವಾಮೀಜಿಗಳು ಒಟ್ಟಿಗೆ ಇದ್ರು. ಪ್ರತಿಯೊಬ್ಬರು ಕೂಡ ತಮ್ಮ ಪ್ರವಚನವನ್ನು ನೀಡಿದ್ದಾರೆ. ಹೀಗೆ ಬೇರೆ ಬೇರೆ ಟೈಮ್ನಲ್ಲಿ ಮತ್ತೆ ವೇದಾಂತ ಸಾಧನ ಶಿಬಿರ ಅದೆಲ್ಲ ಕೂಡ ನಡೀತಾ ಇರ್ತವೆ. ಇನ್ನೊಂದಂದ್ರೆ ಇದನ್ನೆಲ್ಲ ಕಟ್ಸಿದಂತವ್ರು ಪಾರ್ಸಿ, ರೋಷನ್ ಇಸ್ತ್ರಿ ಮುಂಬೈ ಅಂತಿದಲ್ಲ, ಅವಳು ಶೇಜೆ ಪಾರ್ಸಿ, ಪಾರ್ಸಿ ಜನಾಂಗದವರು. ಅವರು ಈಗ ಮೂರ್ತಿ ಪೂಜೆ ಅದೆಲ್ಲ ಇಲ್ಲ, ಅವ್ರದ್ದು ಬೆಂಕಿನೇ ಅವ್ರದ್ದು ದೇವರು. ಆ ಜನರು ನಡ್ಕೋತಾರೆ. ಜೈನರು ಕೂಡ ಇಲ್ಲಿ ದೇವಸ್ಥಾನಕ್ಕೆ ನಡ್ಕೋತಾರೆ. ಸಾಕಷ್ಟು ಜನರು ಜೈನರು ಇದ್ದಾರೆ. ಆಮೇಲೆ ಅವರು ಅತ್ಯಂತ ಪ್ರಿಯವಾದ ಶಿಷ್ಯ ಅಂದ್ರೆ ಕಬೀರ್ ದಾಸ್. ಕಬೀರ್ ದಾಸ್ ಅಂತ ಶಿಷ್ಯ ಒಬ್ರಿದ್ರು. ಅವರು ಕಬೀರ್ ದಾಸ ಬಂದಿರೋದು ಆಂಧ್ರ ಇದರಿಂದ, ಅದು ಹೈದರಾಬಾದ್. ಅವನು ಹೈದರಾಬಾದ್ ನವಾಬ, ದೊಡ್ಡ ರಿಚ್ ಪಾರ್ಟಿ ನವಾಬ, ಸಾವಿರಾರು ಎಕರೆ ಜಮೀನು ಇರುವಂತ ಒಬ್ಬನು. ಅವನ ಹೆಸರು ಸೈಯದ್ ಅಮೀನ್ ಅಂತೇನೆ ಇರ್ತದೆ. ಅವನೇನ್ ಬಂದ್ಮೇಲೆ ಸಿದ್ಧಾರೂಢರು ಅವನಿಗೆ ಕಬೀರ್ ದಾಸರ್ ಅಂತ ಹೇಳಿ ದುಡಿತಾರೆ. ಅವ್ರ ಅತ್ಯಂತ ಪ್ರಿಯವಾದ ಶಿಷ್ಯ ಅಂದ್ರೆ ಕಬೀರ್ ದಾಸ್. ಅವರು ಆಮೇಲೆ ಇಲ್ಲೇ ಮರಣ ಹೊಂದ್ಬೇಕಂತೇಳಿ ಸಿದ್ಧಾರೂಢರ ಪಾದದ ಮೇಲೆ ನಾನು ಜೀವನ ಇದು ಮಾಡ್ಬೇಕಂತೇಳಿ ಹೇಳ್ತಾರೆ. ಅವಾಗ ಸಿದ್ಧಾರೂಢರ ಪಾದದ ಮೇಲೆ ಅವನು ಐಕ್ಯನಾಗ್ತಾನೆ. ಅದು ಅವ್ರ ಸಮಾಧಿ ಕೂಡ ಸ್ವತಃ ಸಿದ್ಧಾರೂಢರೇ ನಿಂತು ಆ ಸಮಾಧಿಯನ್ನು ಮಾಡಿದರೆ ಅದು ಹಿಂದ್ಗಡೆ ಇದೆ, ತೋಟದಲ್ಲಿ ಸಮಾಧಿ ಇದೆ. ಇಲ್ಲಿ ಇದೆ ನೋಡಿ, ಇಲ್ಲಿ ಮುಂದೆ ಬನ್ನಿ. ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿರುವಂತಹ ಅಷ್ಟು ಪ್ಲೇಸ್ಗಳ ಒಂದು ಮ್ಯಾಪ್ ಇಲ್ಲಿದೆ. ಬನ್ನಿ ನಾವು ಆ ಕಡೆ ಹೋಗೋಣ. ಇಲ್ಲಿ ನಿಂತ್ಕೊಂಡ್ರೆ ಪೂರ್ತಿ ಕಾಣುತ್ತೆ. ಆ ಕಡೆದು ಕಾಣುತ್ತದೆ, ಈ ಕಡೆ ಜನ ಅಲ್ಲಿ ನಿಂತ್ರೆ ಅಲ್ಲಿ ಕಾಣುತ್ತದೆ, ಇಲ್ಲಿ ಕಾಣುತ್ತದೆ. ಅಲ್ಲಿವರೆಗೆ ಕಾಣಿಸುತ್ತೆ. ಎಂಡ್ ಗೋಪುರ ಇದೆಯಲ್ಲ, ಅಲ್ಲಿವರೆಗೆ ಕಾಣಿಸುತ್ತೆ. ಅಲ್ಲಿದ್ದವರೆಗೂ ಇದು ಕಾಣುತ್ತದೆ. ಹೌದು. ಎಸ್, ಆಗಿನ ಕಾಲದ ಮಾರ್ಬಲ್ ತರಿಸಿ ಹಾಕಿದಾರೆ. ಇದಲ್ವಾ? ಮೊದಲೆಲ್ಲ ಅಂತದೇ ಬರ್ತಿತ್ತು. ಅವತ್ತಿನ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿತ್ತು. ಇವತ್ತಿಗೂ ಕೂಡ ಇದು ಏನು ಆಗಿಲ್ಲ, ಹಂಗೆ ಇದೆ. 100 ವರ್ಷ ಆಯ್ತು. ಇದು ಕೂಡ ಇದು ಕ್ಯಾಸ್ಟ್ ಐರನ್, ಅವ್ರನ್ನ ಏನಂತಾರೆ, ಬೀಡ್ ಕಬ್ಬಿಣದ್ದು. ಕರೆಕ್ಟ್ ನೋಡಿ, ಹಿಂಗೆ ಇದೆ. ರಾತ್ರಿ ಲೈಟಿಂಗು ಇದ್ರ ಒಳಗೊಳಗೆ ಓಂ ನಮಃ ಶಿವಾಯ ಅಂತ ಹೇಳಿ ಎಲ್ಲ ಕಡೆ ಬರ್ತಿದ್ರು. ಕಂಬದಲ್ಲಿ ಓಂ ನಮಃ ಶಿವ, ಪ್ರತಿ ಕಂಬದಲ್ಲೂ ಓಂ ನಮಃ ಶಿವಾಯ ಅಂತ ಇದೆ ನೋಡಿ.
ರಾತ್ರಿ ಲೈಟಿಂಗ್ ಕೂಡ ತುಂಬಾ ಓಂ ಬ್ಯೂಟಿಫುಲ್. ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ರೆ ಅವರು ಒಂದು ಸರಳವಾದ ಮಂತ್ರವನ್ನ ಎಲ್ಲರಿಗೂ ಹೇಳ್ಕೊಟ್ಟಿದ್ರು. ಎಸ್ ಸಂಸ್ಕೃತದಲ್ಲಿ ಇದು ಎಲ್ಲ ಬರ್ತಾವಲ್ಲ, ಏನು Yes. ಬಹಳಷ್ಟು ಮಂತ್ರಗಳು ಬರ್ತಾವ, ಅದನ್ನ ಹೇಳಲಿಕ್ಕೆ ಆಗದೆ ಕೆಲವರು ಅದ್ರ ಅರ್ಥ ಗೊತ್ತಿಲ್ಲದೆ ಹಾಗಿರಬೇಡ ಅಂತ ಹೇಳಿ ಎಲ್ಲರಿಗೂ ಒಂದು ಸರಳವಾದ ಮಂತ್ರ, ಅದು ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ, 5 ಅಕ್ಷರಗಳ ಮಂತ್ರ ಓಂ ನಮಃ ಶಿವಾಯ. ಅದನ್ನೇ ಹೇಳ್ಕೊಡ್ತಾರೆ. ಎಲ್ರು ಕೂಡ ಅದನ್ನೇ ಹೇಳ್ರಿ ಸಾಕು, ನೀವೇನು ಗಾಯತ್ರಿ ಮಂತ್ರ ಏನು ಹೇಳ್ಬೇಕಾಗಿಲ್ಲ ಅನ್ನೋದ್ರ ಅರ್ಥ ಅದು ಒಳಗಿಂದ. ಇದು ಬಾರಿ ಅವ್ರ ಯಾವ ಒಂದು ಟೆಕ್ನಿಕಲ್, ಯಾವ ಆರ್ಕಿಟೆಕ್ಚರ್ ನಮಗೂ ಗೊತ್ತಾಗ್ತಾ ಇಲ್ಲ. ಅದು ಅಂದ್ರೆ ಮಧ್ಯೆ ಏನು ಇಲ್ಲ, ಮಧ್ಯೆ ಏನು ಕಂಬ- ಮಧ್ಯದಲ್ಲಿ ಏನಿಲ್ಲಲ್ಲ, ಏನಿಲ್ಲ. ಕಂಬಾಯದಲ್ಲಿ ನೋಡಿದ್ರಲ್ಲ ಈಗ ಹಾ, ಹಾ, ಹಾ. ಅದು ಇದಂತಲ್ಲ ಪೆರಗೋಲ ಅಂತಾರಲ್ಲ, Yes, yes, ಆ yes. ಟೈಪ್. ಹಾಗೆ ಮೇಲ್ಗಡೆ ಛಾವಣಿ ಕೂಡ ಹಂಗೆ ಇದೆ, ಹಾ, ಹಾ, ಹಾ. ಅಲ್ಲಿ ಮಧ್ಯದಲ್ಲಿ ಏನಿಲ್ಲ, ಸೆಂಟ್ರ್. ಓಕೆ, ಇದೆಲ್ಲ ಮರದ್ದೇ ಅಲ್ವಾ ಇದು? ಹಾ, ಹಾ. ಈ ನಮ್ಮ ಹಳೆ ಕಾಲದ ಮನೆಯಲ್ಲಿ ಮುಚ್ಚಿಗೆ ಮನೆ ಇರ್ತಾ ಇತ್ತಲ್ಲ, ಸೊ ಆತರ. ಹೌದು. ಈಗ 9 ಬಾಗಿಲು, 1 2 3 4 5. ಹೌದು, ಇಲ್ಲಿ ಒಂದು ಬಾಗಿಲು, ಫಸ್ಟ್ ಬಾಗಿಲು. ಆ ಕಡೆ 9 ಬಾಗಿಲು. ಓಕೆ, ಇಲ್ಲಿ 9, ಆ ಕಡೆ 9. ಹೌದು. ಇದು ಕಲ್ಲಿಂದನೇ ಕಟ್ಟಿದೆ? ಇಲ್ಲ, ಗಾರೆ ಗಾರೆ ಇದೆ. ಗಾರೆ. ಹೌದು. ಇಲ್ಲಿಂದ ಕಾಣ್ತದೆ. ವಾವ್, ನೋಡಿ ಇಲ್ಲಿ ನೋಡಿ, ಇದನ್ನೇ ಹೇಳಿದ್ದು. ಇಲ್ಲಿ ಈಗ ಮಧ್ಯದಲ್ಲಿ ಹಾ, ಕಂಬ ಇಲ್ಲ. ಹಾ, ಮಧ್ಯದಲ್ಲಿ ಕಂಬ ಇಲ್ಲ. ತರಗು. ಪೂರ್ತಿ ಸ್ಟ್ರಕ್ಚರ್ ಈ ಸೈಡ್ ಕಂಬಗಳ ಮೇಲೆ ನಿಂತಿದೆ. ನಿಂತಿದೆ. ಅದು ಕೂಡ ಆ ಕಂಬನು 100 ವರ್ಷದಿಂದ ಹಾಗೆ ಇದೆ, ಹಾಗೆ ಇದೆ. ಏನು ಆಗಿಲ್ಲ. ಹೌದು. ಓಕೆ, ಇಲ್ಲಿ ಬರ್ದಿದ್ದಾರೆ ನೋಡಿ, ಶ್ರೀ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಅಂತ. Great. ಇದನ್ನ ಅವರೇ ಕಟ್ಸಿದ್ದು, ಅವ್ರು ಇದ್ದಾಗಲೇ ಕಟ್ಸಿದ್ದು, ಅವರೇ ನಿಂತು ಕಟ್ಸಿದ್ದು. ಇನ್ನು ಮೇಲೆ ಅಂದ್ರೆ ಅದು ಛಾವಣಿ ನೋಡ್ಬೇಕಲ್ಲ ನಿಮ್ಮದು, ಯಾವ ರೀತಿ ಅದು. ಇನ್ನೂ ಒಂದು ಸ್ಟ್ರಕ್ಚರ್ ಮೇಲೆ ಹೋಗ್ಬಹುದು. ಈ ಆ ಛಾವಣಿ ನೋಡೇ ಯಾರೋ ಹೇಳಿದ್ದು ಅದು ಒಂದೇ ಇದ್ರಲ್ಲಿ ನಿಂತಿದೆ ಅಂತ ಹೇಳಿ. ಓಕೆ, ಅದು ಹಂಗೇನಿಲ್ಲ, ಅದು ಪ್ಯಾರಾಗೋಲ ಎಲ್ಲ ಕಡೆಗೂ ಇರ್ತದೆ. ಎಸ್ ಎಸ್, ನಮ್ ಪುಣ್ಯ ಇದು. ನೋಡಿ, ಇಲ್ಲಿಗೆ ಬಂದು ನಾವು ಇದನ್ನು ನೋಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಪುಣ್ಯ ಇದು. ಎಸ್, ಬನ್ನಿ ನಮ್ಮ ವೀಕ್ಷಕರಿಗೆ ಒಂದು ತೋರ್ಸೋಣ. ಸೇಮ್ ಇದನ್ನೇ ಈ ಕಡೆ. ಇದೆ ಅಂತ ಅನ್ಸೋದೇ ಇಲ್ಲಲ್ಲ ಅಲ್ಲಿಂದ ನೋಡಿದ್ರೆ. ಇದ್ರೊಳಗಡೆ ನೋಡಿದ್ರೆ ಮತ್ತೆ ಅಗೈನ್ 9 ಬಾಗಿಲುಗಳಿದೆ. ಸೇಮ್ ಆ ಕಡೆ ಏನ್ ನೋಡಿದ್ವಿ ಅದೇ ಈ ಕಡೆ ಈ ಕಡೆ ಇದೆ ಅಲ್ವಾ? ಎಸ್, ಒಂದೇ ಇದ್ರ ಮೇಲೆ ನಿಂತು ತೋರಿಸ್ತೇನೆ. ಬನ್ನಿ ಬನ್ನಿ, ಮೇಲ್ಗಡೆ ಬನ್ನಿ. ಇದು ನೋಡೋದಕ್ಕೊಂದು ಯೋಗ ಇದು. ಎಸ್, ವಾವ್. ಹಾ, ಎಸ್, ನೋಡಿ ಹೇಳಿದ್ ನಿಮ್ಗೆ ಒಂದೇ ಇದ್ರ ಮೇಲೆ ನಿಂತಿದೆ ಅಂತ. ಹಾ, ಹಾ, ಹಾ. ಅಲ್ಲಿ ಒಳಗಡೆ ತೆಗೆದು ನೋಡ್ರೆ ಗೊತ್ತಾಗ್ತದೆ. Okay. ತೋರಿಸ್ಲಾ? ಎಸ್, ಬನ್ನಿ. ಏನ್ ಸ್ಟ್ರಕ್ಚರ್ ಇದೆ ನೋಡ್ರೆ ಗೊತ್ತಾಗ್ತದೆ. ಇದ್ರ ಒಳಗಡೆ ಮತ್ತೆ ಹೋಗ್ಬೋದಾ? ಹಾ ಹಾ ಹಾ, ನೋಡಿ ಇಲ್ಲಿ. ಇದು ಕಬ್ಬಿಣನಾ ಸರ್? ಇದು ಕಬ್ಬಿಣದ್ದು ಕಟ್ಟಿಗೆನೂ ಇದೆ, ಕಬ್ಬಿಣನೂ ಇದೆ. ಓಕೆ, ನೋಡಿ ಇಲ್ಲಿ ಈಗ ಸೆಂಟ್ರಿಗೆ ಯಾವ್ದು ಇದಿಲ್ಲ ಸರ್. ಸೆಂಟ್ರಲ್ಲಿ ಹಾ ಅದೇ ಅವ್ರು ಹೇಳ್ದಾಗೆ ಹೀಗೊಂದು ಕಬ್ಬಿಣದ ಸ್ಟ್ರಕ್ಚರ್ ಇದೆ. ಸ್ಟ್ರಕ್ಚರ್ ಇದೆ. ಎಸ್, ಅದ್ರ ಮೇಲೆ ನಿಂತಿದೆ ಅಂತ. ಅದ್ರ ಮೇಲೆ ವೇಟ್ ಎಲ್ಲ ಸೈಡಿಗೆ ಹೋಗ್ಬೇಕು, ಹಾ 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 ಹಾ. ಸೈಡಿಗೆ ಡೈವರ್ಟ್ ಆಗ್ಬೇಕು. ಆ ರೀತಿ ಪ್ಯಾರಾಗೋಲ ಅಂತಾರಲ್ಲ. ವಾವ್, ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ ನಿರ್ಮಾಣ ಮಾಡಿದಾರೆ ಅಂದ್ರೆ. ಹೌದು ಹೌದು. ಬಹುಶಃ ಅವ್ರು ಕಟ್ಟೋರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಂತಲ್ಲ, ಆಗಲ್ಲ ನಾನ್ ಮಾಡಲ್ಲ ಅಂತ. ಆದ್ರೆ ಸಿದ್ಧಾರೂಢರು ಹೇಳಿದ ನಂತರನೇ, ಇಲ್ಲ ನಿನ್ನ ಹತ್ರ ಆಗತ್ತೆ ಅಂದ ನಂತರನೇ ಇದನ್ನ ಮಾಡಿದ್ದಲ್ವಾ? ಎಸ್, ಅವನಿಗೆ ನಾನು ಇದು ಹಾ, ಬಿಲ್ಡಿಂಗ್ ಕಟ್ಟಲ್ಲ ಅಂತ ಹೇಳಿದವಾಗ ಅವನಿಗೆ ಹೇಳಿ ಇದ್ ಮಾಡ್ತಾರೆ. ಇಲ್ಲೇ ಹೆಚ್ಚಲ್ಲ, ಇಲ್ಲೇ ಸಮೀಪ ಅವ್ರದ್ದು ಊರು. ಹಾ 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 ಹಾ, ಅವ್ರು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಎಲ್ಲ ಇದಾರೆ. ಈಗ ಇಲ್ಲಿಂದಾನು ಮಠ ಕಾಣಿಸುತ್ತಲ್ಲ ಹೊರಗಡೆ? ಓಕೆ, ಗದ್ದಿಗೆ ಅದು. ಗದ್ದಿಗೆ ಇದು ಸರ್? ಇದು ಸೋಲಾರ್, ಅದು ನಮ್ಮ ಅಡಿಗೆಗೆ. ಅಡಿಗೆಗೆ ಸೋಲಾರ ಇದು? ಮೊದ್ಲು ಹೌದು, ಅಡಿಗೆಗೆ ಸೋಲಾರ್. ಬಿಸಿಲಿಂದ ನೀರು ಬಿಸಿ ಆಗ್ತದೆ, ಸ್ಟೀಮ್ ಆಗಿ ಹೋಗ್ತದೆ. ಇದು ಫಸ್ಟ್ ಟೈಮ್ ನೋಡಿದ್ ನಾನು. ಹೌದು. ಈ ತರ ಇಲ್ಲಿಂದ ಸ್ಟೀಮ್ ಆಗುತ್ತ ಅದು? ಇದನ್ನ ಕಟ್ಟಿಸಿದವನು ಮಿಶ್ರಿಕೋಟೆ ಕಾಳಪ್ಪ. ಯಾವ್ದು? ಮಿಶ್ರಿಕೋಟೆ ಅನ್ನೋ ಊರಿದೆ, ಹಾ, ಅಲ್ಲಿ ಕಾಳಪ್ಪ. ಓಕೆ ಓಕೆ, ಸಿದ್ಧಾರೂಢರ ಆಶೀರ್ವಾದದಲ್ಲಿ ಹಾ ಹಾ ಹಾ, ಎಸ್, ಮಿಶ್ರಿಕೋಟೆ ಕಾಳಪ್ಪ ನೆನ್ಪಿಟ್ಕೊಡು. ಓಕೆ ಓಕೆ. ಇದು ಗದ್ದಿಗೆ, ಇದು ಗುರುನಾಥ ರೋಡದ್ದು, ಸಿದ್ಧಾರೂಢ ಗದ್ದಿಗೆ. ಅದನ್ನು ಕೂಡ ಅವ್ರಿದ್ದವಾಗ ಕಟ್ಸಿದ್ರು. ಓಕೆ, ಯಾವುದು ಅದು ಆಚೆದು? ಹಚ್ಚಿದ ಅವ್ರ ಗದ್ದಿಗೆ, ಅವ್ರ ಗದ್ದುಗೆನು ಅವ್ರಿದ್ದಾಗಲೇ ಕಟ್ಟಿದ್ದು. ಓಕೆ ಓಕೆ. ಅದು ಬಾದಾಮಿ ಕಲ್ಲಿಂದ ಕಟ್ಸಿದ್ದು.
ಹೌದಾ? ಬಾದಾಮಿಂದ ತರಿಸಿ ಕಲ್ಲಿದ್ದು. ಅದ್ರ ಸ್ಟೋರಿ ಇದೆ ಎಲ್ಲಾನು. ಈಗ ಈ ಸ್ಟೋರಿ ಹಳೇದಲ್ಲ. ಇದನ್ನ ಸಿದ್ಧಾರೂಢರು ಎಷ್ಟೋ ಮನೆಗೆ ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ಫೋಟೋ ಇದೆ, ಪಾದುಕೆ ಇದೆ, ಓಕೆ. ಅವರೆಲ್ಲ ಹೇಳ್ತಾರೆ ಅದು. ನೋಡಿ ಇಲ್ಲಿಂದ ಕಾಣಿಸುತ್ತೆ ಈ ಕಲ್ಲು. ಕಲ್ಲೇನಿದಿಲ್ಲ, ಅದು ಬಾದಾಮಿ ಕಲ್ಲು. ಓಕೆ. ಜನ ನೋಡಿ ಹೆಂಗ್ ಬರ್ತಾ ಇದಾರೆ. ಈಗ ನಾವು ಬರುವಾಗ ಎಷ್ಟು ಕಮ್ಮಿ ಇತ್ತು, ಈಗ ನೋಡಿ ಬರ್ತಾನೆ ಇರ್ತಾರಲ್ಲ ಇಲ್ಲಿ. ನಿನ್ನೆ ನೋಡ್ಬೇಕು ನೀವು, ಸೋಮವಾರ ಅಂದ್ರೆ ಇಲ್ಲೇ ಎಲ್ಲ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ ಅಷ್ಟೇ. ಅದು ಕೆರೆ ಅದು. ಈ ಮರ ಇದಕ್ ತುಂಬಾ ಪಕ್ಷಿಗಳು ಬರ್ತಾವಲ್ಲ. ಸಾಯಂಕಾಲ ನೀವು ಬಂದ್ರೆ ಸಾವಿರಾರು ಪಕ್ಷಿಗಳು. ಅದ್ ಬಂದದ ಪಕ್ಷಿಗಳು ಇದು ಮಾಡ್ತಾವ, ನೃತ್ಯ ಮಾಡ್ತಾವ. ಸ್ಟಾರ್ಲಿಂಗ್ ಅಂತೇಳಿ ಆ ಪಕ್ಷಿ ಅದು. ಅದು ಸಾವಿರಾರು ಪಕ್ಷಿ ಹಿಂಗ ಒಂದ್ ಕಡೆಯಿಂದ ಹಿಂಗ್ ಬರ್ತಾವ, ಒಂದ್ ಕಡೆಯಿಂದ ಹಿಂಗ್ ಬರ್ತಾವ, ಅವೆರಡು ಮಿಕ್ಸ್ ಆಗ್ತಾವ, ಡಿಸೈನ್ ಮಾಡ್ತಾವ ಹಿಂಗೆ ಹೀಗೆ ಹೀಗೆ. 6 ಗಂಟೆಗೆ ಬನ್ನಿ, ಇವತ್ತು ಬೇಕಾದ್ರೆ ಬನ್ನಿ 6 ಗಂಟೆ. ಹಾ, ರೌಂಡ್ ಹೊಡಿತಾವ ಇಲ್ಲೇ. ಅದೇ ಕ್ವೈಟ್ ಟೆನ್ಚರ್. ಬಟ್ ಇಲ್ಲಿ ಸ್ಪೆಷಲ್ ಅದು ಅಲ್ವಾ? ಇಂತ ದೊಡ್ಡ ಸಿಟಿಯಲ್ಲಿ ಅಷ್ಟು ಪಕ್ಷಿಗಳು ಇದಾವೆ ಅಂದ್ರೆ ನೋಡ್ಬೋದು. ಸೊ ಇದು ಕೈಲಾಸ ಮಂಟಪದ ಒಂದು ಕಂಪ್ಲೀಟ್ ಚಿತ್ರಣ. ಈಗ ನಾವು ಇಲ್ಲೇ ನಿಂತು ಇಲ್ಲಿಗೆ ಬಂದು ಎಲ್ಲಾ ಭಾಗವನ್ನು ನೋಡಿ ನಮ್ಮ ವೀಕ್ಷಕರಿಗೆ ಇದನ್ನ ತಲುಪಿಸಿದೀವಿ. ನೀವು ಸಿದ್ಧಾರೂಢ ಮಠಕ್ಕೆ ಬಂದ್ರೆ ಫಸ್ಟ್ ನಿಮ್ಗೆ ಸಿಗೋದೆ ಕೈಲಾಸ ಮಂಟಪ. ಇಲ್ಲಿ ಬನ್ನಿ, ಇಲ್ಲೂ ಧ್ಯಾನ ಮಾಡಿ. ಸಿದ್ಧಾರೂಢ ಸ್ವಾಮಿಗಳು ನಿಂತು ಮಿಶ್ರಿಕೋಟಿ ಕಾಳಪ್ಪ ಅನ್ನೋ ಅವನ ಜೊತೆ ಅವನಿಗೆ ಹೇಳಿ ಕಟ್ಸಿದ್ದು ಈ ರೀತಿ ಆಗ್ಬೋದು. ಹೌದು. ಈಗ ನೆಕ್ಸ್ಟ್ ನಮಗ್ ಸಿಗೋದೆ ಸಿದ್ಧಾರೂಢ. ಇದಕ್ಕಿಂತ ಮುಂಚೆ ಸಿಗೋದು ಗುರುನಾಥಗೌಡ್ರ ಒಂದು ಗದ್ದುಗೆ. ಸೊ ಅಲ್ಲಿಗೆ ನಾವು ಹೋಗೋಣ ಈಗ. ಅಲ್ಲಿಗೆ ಹೋಗೋಣ ಈಗ. ಸೊ ಆ ಗದ್ದುಗೆಯನ್ನ ನೋಡ್ಕೊ ಬರೋಣ.